ವಿಜಯನಗರ ತದನಂತರ ಏನಾಗುತ್ತೆ, ಕಿನ್ನಾಳ ಕಲೆ ಚಿತ್ರಕಾರರು ಬೇರೆ ಬೇರೆ ಕಡೆ ಹೋಗಿ ನೆಲೆಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ಕಿನ್ನಾಳಲ್ಲಿ ಬಂದು ಸ್ವಲ್ಪ ಜನ ಇಲ್ಲಿ ನೆಲೆಸ್ತಾರೆ. ತಮ್ಮದೇ ಆದಂತಹ ಏನು ವಿಜಯನಗರ ಎಂಪೈರ್ ಅಲ್ಲಿ ಚಿತ್ರಕಲೆ ಕಲೆಯನ್ನು ಏನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಇಲ್ಲಿ ಕಿನ್ನಾಳಲ್ಲಿ ಬಂದು ತಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಹಂಗೆ ತಮ್ಮ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಹೇಗೆ ಇವತ್ತು ನಾನು ನಿಮಗೆ ಕರ್ಕೊಂಡು ಹೋಗ್ತಿದ್ದೀನಿ ಒನ್ ಆಫ್ ದಿ ಬೆಸ್ಟ್ ಪ್ಲೇಸ್, ಬೊಂಬೆಗಳ ತಯಾರಿಕೆಯಲ್ಲಿ ವಿಶೇಷ ಕಲೆಯನ್ನು ಹೊಂದಿರುವಂತ ಕೊಪ್ಪಳ ಜಿಲ್ಲೆಯಲ್ಲಿರುವ ಕಿನ್ನಾಳ ಗ್ರಾಮಕ್ಕೆ. ಈ ಕಲೆಗೆ ವಿಜಯನಗರ ಸಾಮ್ರಾಜ್ಯ ಕಾಲದ ಇತಿಹಾಸ ಇರುವಂತದ್ದು. ಹಂಪಿಯ ಪಂಪಾಪತಿ ದೇವಸ್ಥಾನ ಮೇಲಿರುವ ವರ್ಣಚಿತ್ರಗಳು ಮತ್ತು ಮರದ ಕೆತ್ತನೆಗಳು ಈ ಕಲಾ ಪ್ರಕಾರಕ್ಕೆ ಪ್ರೇರಣೆಯಾಗಿವೆ. ಈ ಬೊಂಬೆಗಳು ತಯಾರಿಸುವ ವಿಧಾನ ಮತ್ತು ಅಲ್ಲಿರುವಂತಹ ವೈಶಿಷ್ಟ್ಯತೆಗಳ ಬಗ್ಗೆ ಅಲ್ಲಿರುವಂತಹ ಆರ್ಟಿಸ್ಟ್ ನ ಕೇಳಿದೆ. ಸರ್ ಆಕ್ಚುಲಿ ಇದಕ್ಕೆ ತಂದೆ ಆದಂತ ಒಂದು ವೈಶಿಷ್ಟ್ಯ ಇದೆ. ಜಿಐ ಟ್ಯಾಗ್ ಅಂದ್ರೆ ಜಿಯೋಗ್ರಫಿಕಲ್ ಇಂಡಿಕೇಶನ್ ಐಡೆಂಟಿಫಿಕೇಶನ್ ಗವರ್ಮೆಂಟ್ ಆಫ್ ಇಂಡಿಯಾ ಇಂದ ಸಿಕ್ಕಿದೆ. ಈ ಕ್ರಾಫ್ಟ್ ಅಲ್ಲಿ ಏನಿದೆ ಅಂದ್ರೆ 16ನೇ ಶತಮಾನ ಅಂದ್ರೆ ವಿಜಯನಗರ ಎಂಪೈರ್ ಏನ್ ರೆಸ್ಟೋರ್ ಆಯ್ತು ಅಂದ್ರೆ ಕೃಷ್ಣದೇವರ ಕಾಲದಿಂದಲೂ ನಮ್ಮ ಚಿತ್ರಗಾರ ಮನೆತನ ಏನಾಯ್ತು ವಿಜಯನಗರಲ್ಲಿ ತನ್ನ ಕಲೆಯನ್ನ ಪ್ರದರ್ಶನ ಮಾಡ್ಕೊಂಡು ಬರ್ತಾ ಇತ್ತು. ಕಾಲಾನಂತರ ಅಂದ್ರೆ ವಿಜಯನಗರ ತದನಂತರ ಏನಾಗುತ್ತೆ, ಕಿನ್ನಾಳ ಕಲೆ ಚಿತ್ರಕಾರರು ಬೇರೆ ಬೇರೆ ಕಡೆ ಹೋಗಿ ನೆಲೆಸಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದು ಕೂಡ ಕಿನ್ನಾಳಲ್ಲಿ ಬಂದು ಸ್ವಲ್ಪ ಜನ ಇಲ್ಲಿ ನೆಲೆಸ್ತಾರೆ. ತಮ್ಮದೇ ಆದಂತಹ ಏನು ವಿಜಯನಗರ ಎಂಪೈರ್ ಅಲ್ಲಿ ಕಲೆಯನ್ನು ಏನ್ ಮಾಡ್ಕೊಂಡು ಹೋಗ್ತಾ ಇದ್ರು ಅದನ್ನೇ ಮುಂದುವರ್ಸ್ಕೊಂಡು ಹೋಗಿ ಇಲ್ಲಿ ಕಿನ್ನಾಳಲ್ಲಿ ಬಂದು ತಮ್ಮ ಜೀವನ ಕಟ್ಕೊಳ್ಳಿಕ್ಕೆ ಹಂಗೆ ತಮ್ಮ ಕೆಲಸಗಳು ಮಾಡ್ಕೊಂಡು ಹೋಗ್ತಾರೆ. ಆದ್ರೆ ಮುಂಚೆ ತೇರ್ ಕಟ್ಟ ಗೊಂಬೆ ಮಾಡ್ತಾ ಇದ್ರು, ಆಮೇಲೆ ಯೂಸ್ ಮಾಡ್ತಂತ ಆಮೇಲೆ ವಿಗ್ರಹಗಳನ್ನ, ದೇವರ ಮೂರ್ತಿಗಳನ್ನ, ಹಾಗೆ ಇದು ಈ ಪ್ರೊಫೆಷನ್ ಹೆಂಗಾರೆ ಸತ್ ಮೇಲೆ ಬದುಕುವಂತ ಪ್ರೊಫೆಷನ್ ಇದು. ಅಂದ್ರೆ ನಾವು ಮಾಡುವಂತ ವಿಗ್ರಹನ ಏನ್ ಮಾಡ್ತಾರೆ, ಇಟ್ಟು ಪೂಜೆನೂ ಮಾಡ್ತಾರೆ. ಆ ಪ್ರೊಫೆಷನ್ ಅಲ್ಲಿ ಹಂಗೆ ಕಾಲಾನಂತರ ಮಾಡ್ಕೊಂಡ್ ಬರ್ತಾರ. ಹಂಗೆ ಇಲ್ಲಿ ಬಂದು ಏನ್ ಮಾಡ್ತಾರೋ ದೇವರ ವಿಗ್ರಹ ಮಾಡೋದಾಯ್ತು, ಆಮೇಲೆ ಗೊಂಬೆಗಳನ್ನ ಮಾಡೋದಾಯ್ತು, ತೇರಿ ಕಟ್ಟೋ ಗೊಂಬೆಗಳನ್ನ ಆಯ್ತು, ಹೀಗೆ ಮಾಡ್ಕೊಂಡ ಈಗ ಪ್ರೆಸೆಂಟ್ ಏನ್ ಮಾಡಿದಾರೋ ಇಂಟೀರಿಯರ್ ಡಿಸೈನ್ ಏನ್ ಬೇಕು, ಮೀನ್ಸ್ ಕಸ್ಟಮೈಸ್ ಡಿಸೈನ್ ಏನ್ ಬೇಕು, ಕಸ್ಟಮರ್ ಯಾವ ತರ ರಿಕ್ವೈರ್ಮೆಂಟ್ ಇದೆ ಆತರ ಅವ್ರಿಗೆ ರಿಕ್ವೈರ್ಮೆಂಟ್ ತಕ್ಕಂತೆ ಮೀನ್ಸ್ ಕಾಮಧೇನ್ ಆಯ್ತು, ಆಮೇಲೆ ಗೌರಿ ಫೇಸ್ ಅಂತ ಬರುತ್ತೆ, ಗೌರಿ ಫೇಸ್ ಮನೇಲಿ ಎಡೆಗೆ ಅದು ಪ್ರಾಣ ಪ್ರತಿಷ್ಠಾಪನೆ ಏನ್ ಮಾಡಲ್ಲ ನಾವು, ಮೀನ್ಸ್ ಗೊಂಬೆಯಲ್ಲಿ ಶೋಕೇಸ್ ಇಡ್ಬೋದು. ಹಾಗೆ ಕಸ್ಟಮರ್ಗೆ ಏನ್ ರಿಕ್ವೈರ್ಮೆಂಟ್ ಇರುತ್ತೋ ಅದನ್ನ ಮಾಡ್ಕೊಂಡ ಏನ್ ಮಾಡಿದ್ರೆ ಇಂಟೀರಿಯರ್ ಡಿಸೈನ್ ಮೀನ್ಸ್ ಕಾಮರದ್ದಿ ಆಯ್ತು, ಮನೇಲಿ ಇಡಕ್ಕೆ ಯೂಸ್ ಮಾಡುವಂತ ಏನಿದೆ ಅದನ್ನ ಐಟಮ್ಸ್ ಮಾಡ್ಕೊಂಡ ಮುಂದುವರಿತೇವೆ. ನೀವು ಎಲ್ಲೆಲ್ಲೆಲ್ಲ ಈ ಒಂದು ನಿಮ್ ಪ್ರಾಡಕ್ಟ್ ನ ಎಕ್ಸ್ಪೋರ್ಟ್ ಮಾಡಿದಾರೆ ಸರ್? ಸರ್ ಆಲ್ ಓವರ್ ಮೀನ್ಸ್ USA ಹೋಗಿದೆ, ಇಂಗ್ಲೆಂಡ್ ಹೋಗಿದೆ, ಕುವೈತ್ ಹೋಗಿದೆ. ಆಮೇಲೆ ಪ್ರೆಸೆಂಟ್ ಏನಾಗಿದೆ, ನಮ್ ಬ್ರದರ್ ಸಂತೋಷ್ ಕುಮಾರ್ ಅಂತ ಅವ್ರದ್ದು ಟರ್ಮಿನಲ್ 2 ಏರ್ಪೋರ್ಟ್ ಅಲ್ಲಿ 9 ನಂಬರ್ ಏಂಜಲ್ಸ್ ಅಂತ ಬರುತ್ತೆ, ಕಿನ್ನರಿ ಅಂತ ಬರುತ್ತೆ, ಅವು ಇನ್ಸ್ಟಾಲ್ ಆಗಿದೆ. ಮತ್ತೆ ಅದ್ರ ಪಕ್ಕನೆ ಒಂದು ಅಂದ್ರೆ ಟರ್ಮಿನಲ್ 2 ಅಲ್ಲಿ ನಿಮ್ದು ಕಲೆ ನೋಡಬಹುದು. ನೋಡಬಹುದು ಸರ್. ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಕೆಂಪೇಗೌಡ ಅದೇ ಟರ್ಮಿನಲ್ 2 ಇದೆ. ಟರ್ಮಿನಲ್ 2 ಅಲ್ಲಿ 9 ಏಂಜಲ್ಸ್ ಕಿನ್ನಾಳ ಕಲೆ ಇನ್ಸ್ಟಾಲ್ ಆಗಿದೆ ಸರ್. ಅದು ನೇಮ್ ಏನಿದೆ? ಕಿನ್ನಾಳ ಆರ್ಟ್ಸ್ ಅಂತಾನೆ ಇದೆ. ಕಿನ್ನಾಳ ಆರ್ಟ್ಸ್ ಅಂತಾನೆ ಇದೆ. ಓಕೆ ಸರ್, ಕರ್ನಾಟಕ ಸರ್ಕಾರದಿಂದ ಏನಾದ್ರು ನಿಮಗೆ ಪ್ರಶಸ್ತಿ? ಹೌದು, ಗೌರ್ಮೆಂಟ್ ಆಫ್ ಕರ್ನಾಟಕದಿಂದ ಗುರುತಿಸಿ ಕಲೆಗಾರನ 4-5 ಜನಕ್ಕೆ ಕರ್ನಾಟಕ ರಾಜ್ಯ ಪ್ರಶಸ್ತಿ ಸಿಕ್ಕಿದೆ. ಹಾಗೆ ಗೌರ್ಮೆಂಟ್ ಆಫ್ ಇಂಡಿಯಾ ಅಂದ್ರೆ ಇಂಡಿಯಾ ಲೆವೆಲ್ ಮೀನ್ಸ್ ಸ್ಟೇಟ್ ಸೆಂಟ್ರಲ್ ಗೌರ್ಮೆಂಟ್ ಲೆವೆಲ್ ಸಿಗುವಂತ ಮೆರಿಟ್ ಅವಾರ್ಡ್ ಕೂಡ ಕಿನ್ನಾಳ ಕಲೆಗಾರರಿಗೆ ಆಗಿದೆ. ಈಗ ಕಸ್ಟಮರ್ ನಿಮಗೆ ಏನಾದ್ರು ಆರ್ಡರ್ ಮಾಡ್ಬೇಕಂದ್ರೆ ಪ್ರಾಡಕ್ಟ್ ಯಾವ ತರ ನಿಮಗೆ ಕಾಂಟ್ಯಾಕ್ಟ್? ತುಂಬಾ ಜನ ಪ್ರೆಸೆಂಟ್ ಏನ್ ಮಾಡ್ತಿದ್ರು, ಇಲ್ಲಿ ವಿಸಿಟ್ ಬರ್ತಾ ಇದಾರು. ವಿಸಿಟ್ ಬಂದು ಇಲ್ಲಿ ನೋಡ್ಕೊಂಡು ಅವ್ರ ಕಣ್ಣಾರ ನೋಡಿ ತಮ್ಗೆ ಯಾವ್ದು ಬೇಕು ಅದನ್ನ ಆರ್ಡರ್ ಕಸ್ಟಮೈಸ್ ತರ. ಓಕೆ. ಸಮ್ ಜನ ಏನ್ ಮಾಡ್ತಾರೋ, ನಮ್ಮ ಇನ್ಸ್ಟಾಗ್ರಾಮ್ ಐಡಿ ಇದೆ, ಇನ್ಸ್ಟಾಗ್ರಾಮ್ ಐಡಿ ಇಂದ DM ಮಾಡ್ಕೊಂಡು ನಮ್ ಕಡೆಯಿಂದ ಐಟಮ್ಸ್ ತಗೊಂತಾರೆ. ಫಸ್ಟ್ ಪಿಕ್ಚರ್ ಹಾಕ್ತಿವಿ, ಡೆಮೋನ್ಸ್ಟ್ರೇಷನ್ ಹಾಕ್ತಿವಿ. ಅದಾಗಿಂದ ಅವರು ಮೀನ್ಸ್ ಅವ್ರಿಗೆ ಕಸ್ಟಮೈಸ್ ಸೈಜ್ ತಕ್ಕ ಸಮ್ ಪೀಪಲ್ಸ್ ಏನ್ ಮಾಡಿದ್ರು, ಸ್ವಲ್ಪ ಸಣ್ಣ ಗೊಂಬೆ ಮಾಡಿದ್ರು, ಸ್ವಲ್ಪ ಒಬ್ರು ಏನಾಗಿರುತ್ತೆ ದೊಡ್ಡ ಗೊಂಬೆ ಬೇಕಾಗಿರುತ್ತೆ. ಸೊ ಒಬ್ರು ಇಂಟೀರಿಯರ್ ಡಿಸೈನ್ಗೆ ಮೀನ್ಸ್ ದೊಡ್ಡ ಗೊಂಬೆ ಮೀನ್ಸ್ 6 ಫೀಟ್ 4 ಫೀಟ್ ಆ ತರ ಬೇಕಾದಾಗ ಕಸ್ಟಮೈಸ್ ಮಾಡಿ ಮಾಡ್ಕೊಡ್ತೀವಿ. ಸಮ್ ಜನ ಇಲ್ಲೇ ಬಂದು ನಮ್ನ ಡೈರೆಕ್ಟ್ ಕಾಂಟ್ಯಾಕ್ಟ್ ಮಾಡಿ ತಗೊಂಡ್ ಹೋಗೋರು ಇದಾರೆ ಸರ್. ಅಂದ್ರೆ ಯಾವ್ದು ಜಾಸ್ತಿ ಕಮರ್ಷಿಯಲ್ ಇದಕ್ಕೆ ಯೂಸ್ ಮಾಡಿ ಜಾಸ್ತಿ ನೀವು ಮಾಡಿ ಕೊಡ್ತೀರಾ, ಇಲ್ಲ ಟೆಂಪಲ್ಸ್ಗೆ? ಟೆಂಪಲ್ಸ್ಗೂ ಮಾಡ್ಕೊಡ್ತೀವಿ ಸರ್, ಕಮರ್ಷಿಯಲ್ ಆಗಿ ಮಾಡ್ಕೊಡ್ತೀವಿ. ಇವಾಗ ಜಾಸ್ತಿ ಏನಾಗಿದೆ ಸರ್, ರಿಟರ್ನ್ ಗಿಫ್ಟ್ ಕೊಡಕ್ ಜಾಸ್ತಿ ಮಾಡ್ತಾ ಇದೀವಿ. ಏನಾಗಿದೆ, ಪ್ರೆಸೆಂಟ್ ಗಿಫ್ಟ್ ಕೊಡೋದು ಮೀನ್ಸ್ ಒಂದ್ ಪದ್ಧತಿ ಇರುತ್ತೆ. ಯಾರು ಮನೆ ಗೆಸ್ಟರ್ ಬಂದ್ರೆ ಆತರ ಫೇಸಸ್ ಆಯ್ತು, ಆಮೇಲೆ ವಾಲ್ ಪ್ಲೇಟ್ ಅಂತ ಮಾಡ್ತೀವಿ, ವಾಲ್ ಪ್ಲೇಟಸ್ ಆಯ್ತು. ಗೆಸ್ಟರ್ ಬಂದಾಗ ಮೀನ್ಸ್ ಕಡಿಮೆ ಅಮೌಂಟ್ ಅಲ್ಲಿ ಒಂದ್ ಒಳ್ಳೆ ಪ್ರಾಡಕ್ಟ್ ನ ಕೊಡುವಂತ ಕೆಲಸ ನಾವು ಮಾಡ್ತಾ ಇದ್ದೀವಿ ಸರ್. ಪ್ರೆಸೆಂಟ್ ಡೆಲ್ಲಿ ಒಳಗೆ ಮ್ಯೂಸಿಯಂ ಫೋಟೋ ಕೊಡ್ತೀನಿ. ಡೆಲ್ಲಿ ಒಂದು ಮ್ಯೂಸಿಯಂ ಇದೆ. ಮ್ಯೂಸಿಯಂ ಅಲ್ಲಿ ನಮ್ಮ ಹಳೆ ಕಾಲದವ್ರು ಏನ್ ಮಾಡಿದ್ರು, ಕಾಮಧೇನು ಮೀನ್ಸ್ ವಿಜಯನಗರ ಎಂಪೈರ್ ಅಲ್ಲಿ ಇದ್ದಾಗ ಅವ್ರೇನ್ ಕಾಮಧೇನು ಮಾಡಿದ್ರು, ಆ ಕಾಮಧೇನು ಸ್ಟ್ರಕ್ಚರ್ ಅವ್ರು ಹಂಗೆ ಸೇಫ್ ಮಾಡಿ ಇಟ್ಕೊಂಡಿದ್ದಾರೆ. ಅದನ್ನ ರೆಫರೆನ್ಸ್ ತಗೊಂಡು ನಾವು ಈಗ ಡಿಸೈನ್ ಏನ್ಬೇಕು, ಅದಕ್ಕೆ ಪೀಠ ಏನ್ಬೇಕು ಮೀನ್ಸ್ ಅದ್ರಲ್ಲಿ ಬೇಸ್ ಏನ್ ಚೇಂಜ್ ಮಾಡಿಲ್ಲ. ನಾವು ಓನ್ಲಿ ಪೀಠ ಆಯ್ತು, ಅದಕ್ಕೆ ಕೆಳಗಡೆ ಡಿಸೈನ್ಸ್ ಚೇಂಜ್ ಮಾಡ್ಕೊಂಡು ಆಲ್ಟ್ರೇಷನ್ ಮಾಡ್ಕೊಂಡು ಪ್ರೆಸೆಂಟ್ ಜನರೇಷನ್ ಯಾವ ತರ ಬೇಕು, ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿದೆ ಹಂಗ್ ಕೊಟ್ಕೊಂಡು ಹೋಗ್ತಾ ಇದೆ ಸರ್. ಈಗ ರಾ ಮೆಟೀರಿಯಲ್ ಏನ್ ಯೂಸ್ ಮಾಡ್ತೀರಾ ಸರ್? ಸರ್ ನಾವು ಆಕ್ಚುಲ್ ಗೊಂಬೆಗಳನ್ನೆಲ್ಲ ಮಾಡ್ಲಿಕ್ಕೆ ಇಲ್ಲೇ ಜಬಲ್ಗೂಡ ಫಾರೆಸ್ಟ್ ಅಂತ
ಲೈಟ್ ವೇಟ್ ಇರುವಂತ ಪೊಳಕೆ ವುಡ್ ಯೂಸ್ ಮಾಡ್ತೀವಿ. ಅದು ಕೂಡ ನೀವು 100 ವರ್ಷ ಇಟ್ರೆ ಏನಾಗಲ್ಲ, ನೀವು ಒಳಗಡೆ ಇಟ್ಟರೆ 100 ವರ್ಷ ಕೂಡ ಏನಾಗಲ್ಲ. ಮೋರೋವರ್ ನಾವು ಟೆಂಪಲ್ಸ್ ಯಾವ ತರ ಬಂದಾಗ ಅದು ತುಂಬಾ ಬಾಳಿಗೆ ಬರಬೇಕು, ಮತ್ತೆ ಆಮೇಲೆ ತುಂಬಾ ಗೆಸ್ಟರ್ ಆಗಿ ಕಾಣ್ಬೇಕಂತ ಏನ್ ಮಾಡ್ತೀವಿ, ಸಾಗೋನಿ ಮರ ಟೀಕ್ ವುಡ್ ಯೂಸ್ ಮಾಡ್ತೀವಿ. ಆಮೇಲೆ ಹತ್ತಿ ಮರನು ನಾವ್ ಇವಾಗ ಯೂಸ್ ಮಾಡ್ತಾ ಇದೀವಿ. ಮೀನ್ಸ್ ನಮ್ಗೆ ಪೊಳಕೆ ವುಡ್ ಅವೈಲೇಬಲ್ ಇಲ್ಲ, ಅವ್ ಸಿಗದ ಕಾರಣ ನಾವೇನ್ ಮಾಡ್ತಾ ಇದೀವಿ, ಅದ್ರ ಪರವಾಗಿ ನಾವು ಹತ್ತಿ ಮರ ಯೂಸ್ ಮಾಡ್ತಾ ಇದೀವಿ ಸರ್. ಅದು ಕೂಡ ತುಂಬಾ ಲೈಟ್ ವೇಟ್ ಇರುತ್ತೆ ಮತ್ತೆ ತುಂಬಾ ಚೆನ್ನಾಗಿ ಬಾಳಿಕೆನೂ ಬರುತ್ತೆ. ಆಮೇಲೆ ಈಗ ಕಲರ್ ಯಾವ ತರ ನೀವು ಆಡ್ ಮಾಡ್ತೀರಾ ಸರ್? ನಮ್ಗೆ ಅಕಾರ್ಡಿಂಗ್ ಟು ಕಸ್ಟಮರ್ ರಿಕ್ವೈರ್ಮೆಂಟ್ ಹೆಂಗಿದೆ ಹಂಗ ಕಲರ್ ಮಾಡ್ತೀವಿ. ನಮ್ ಕಿನ್ನಾಳ ಕಲೆಯಲ್ಲಿ ಒಂದು ಕಲರ್ ಅಂದ್ರೆ ತವರ ಅಂತ ಕರಿತೀವಿ. ತವರ ಪೇಂಟಿಂಗ್ ನಮ್ ಕಿನ್ನಾಳ ಕಲೆ ಒಂದು ವೈಶಿಷ್ಟ್ಯ. ಅದು ನೀವು ಎಲ್ಲೂ ಆಲ್ ಓವರ್ ಥ್ರೂಟ್ ವರ್ಲ್ಡ್ ಎಲ್ಲೋದ್ರು ಅದು ನಿಮ್ ಕಡೆ ಅಂಗಡಿಯಲ್ಲೂ ಸಿಗಲ್ಲ, ಎಲ್ಲೂ ಮ್ಯಾನುಫ್ಯಾಕ್ಚರ್ ಮಾಡಲ್ಲ. ಇದು ನಾವು ತಯಾರು ಮಾಡಿಕೊಳ್ಳುವಂತ ಒಂದು ಕಲರ್. ನಾವು ತವರ ಅಂತ ಟಿನ್ ಅಂತ ಸಿಗುತ್ತೆ, ತವರ ಕನ್ನಡದಲ್ಲಿ ಕರಿತೀವಿ, ಇಂಗ್ಲಿಷ್ ಟಿನ್ ಅಂತ ಕರಿತಾರ. ಅದನ್ನ ತಗೊಂಡು ಅದಕ್ಕೆ ಫಿಶ್ ಕಮ್ ಜೊತೆ ಮಿಕ್ಸ್ ಮಾಡಿ ಸ್ಮ್ಯಾಶ್ ಮಾಡಿ ಅದೊಂದು ಹದಕ್ಕೆ ತಗೊಂಡ್ ಬಂದು ಆಮೇಲೆ ಅದನ್ನ ನೀರಲ್ಲಿ ನೆನೆ ಹಾಕಿ ಅದು ಸಮ್ ಅಮೌಂಟ್ ಆಫ್ ಟೈಮ್ ಅಲ್ಲಿ ಕೆಳಗಡೆ ಸೆಟಲ್ ಆಗುತ್ತೆ. ಫಿಶ್ ಕಮ್ ಏನಾಗಿರುತ್ತೆ ಅದು ಮೇಲ್ಗಡೆ ತಿಳ್ಕೊಂಡು ಹೊರಗಡೆ ಬರುತ್ತೆ. ಆಗ ಅದರಲ್ಲಿ ಅದನ್ನ ಯೂಸ್ ಮಾಡಿ ನಾವು ಕಲರಿಂಗ್ ಮಾಡ್ತೀವಿ. ಆ ಕಲರ್ ಏನಾಗಿರುತ್ತೆ, ಬೂದು ಬಣ್ಣದಲ್ಲಿ ಇರುತ್ತೆ. ಆಮೇಲೆ ಒಪ್ಪಕಲ್ ಅಂತ ಸಿಗುತ್ತೆ, ನಮ್ ಕಡೆ ಒಪ್ಪಕಲ್ ಅಂತ ಕರಿತೀವಿ. ಆ ಒಪ್ಪಕಲ್ ತಗೊಂಡು ಒಂದ್ ಮೈನ್ಯೂಟ್ ಪ್ರೆಷರ್ ಅಂತ ಅದ್ರ ಮೇಲೆ ರಬ್ ಮಾಡ್ಕೊಂತ ಹೋದ್ರೆ ಅದು ಸಿಲ್ವರ್ ಕಲರ್ ಕನ್ವರ್ಟ್ ಆಗುತ್ತೆ. ಆ ಸಿಲ್ವರ್ ಕಲರ್ ಕನ್ವರ್ಟ್ ಆಗುತ್ತಲ್ಲ, ಅದು ಆಮೇಲೆ ತದನಂತರ ಏನ್ ಮಾಡ್ತೀವಿ, ಸ್ಪಿರಿಟ್ ಸಿಗುತ್ತೆ, ನ್ಯಾಚುರಲ್ ಸ್ಪಿರಿಟ್ ಸಿಗುತ್ತಲ್ಲ, ಆ ಸ್ಪಿರಿಟ್ ಗೆ ನಮ್ಗೆ ಯಾವ ಕಲರ್ ಬೇಕೋ ಆ ಕಲರ್ ಆಡ್ ಮಾಡ್ಕೊಂಡು ನಾವು ಗೊಂಬೆಗೆ ಅಪ್ಲೈ ಮಾಡ್ತೀವಿ. ನಾವು ರೆಡಿ ಮಾಡಿರುವ ಗೊಂಬೆಗೆ ಅಪ್ಲೈ ಮಾಡ್ತೀವಿ. ಆ ಕಲರ್ ನಿಮ್ಗೆ ಏನಾಗುತ್ತೆ ಅಂದ್ರೆ 100 ವರ್ಷ ಇಟ್ರು ಆ ಕಲರ್ ನಿಮ್ಗೆ ಶೇಡ್ ಆಗಲ್ಲ, ಅದು ಅಷ್ಟು ಲೈಫ್ ಬರುತ್ತೆ. ಮೀನ್ಸ್ ಈಗ ಮೆಟಲ್ ಏನಿದೆ ತನ್ನ ಕಲರ್ ತಾನು ಯಾವ್ದು ಕಳ್ಕೊಳಂಗಿಲ್ಲ. ಸ್ಟೋನ್ ಆಯ್ತು, ಕಲ್ ಆಯ್ತು, ಅದು ಹಾರ್ಡ್ ಮೆಟೀರಿಯಲ್, ತನ್ನ ಕಲರ್ ಅಂತ ಯಾವ್ದು ಕಳ್ಕೊಳಂಗಿಲ್ಲ. ಹಂಗಾಗಿ ನೀವು 100 ವರ್ಷ ಇಟ್ರು ಅದು ಬಾಳಿಕೆ ಬರುತ್ತೆ. ಇದು ರಾ ಮೆಟೀರಿಯಲ್ ಅಂತ ಬಂದಾಗ ನೀವು ಕಟ್ಟಿಗೆ ಒಂದೇ ಯೂಸ್ ಮಾಡ್ತೀರಾ? ನಾವ್ ಇದೇನ್ ಮಾಡ್ತೀವಿ, ನಾವು ಪಡ್ಕೆ ವುಡ್ ಯೂಸ್ ಮಾಡ್ತೀವಲ್ಲ, ಅದು ತುಂಬಾ ಲೈಟ್ ವೇಟ್ ವುಡ್. ಆಮೇಲೆ ನೀವು ಅದರಲ್ಲಿ ಕಾರ್ವ್ ಮಾಡಾಕಿದ್ರೆ ಏನಾಗುತ್ತೆ, ಅದು ಪೂರ ಪ್ರಮಾಣದಂತ ಒಂದು ಶೇಪ್ ನ ತರಕಾಗಲ್ಲ ಅದರಲ್ಲಿ. ಅದಕ್ಕೆ ನಾವೇನ್ ಮಾಡ್ತೀವಿ, ಕ್ಯಾಮರೈಡ್, ಹುಣಸೆ ಪೌಡರ್, ಬೀಜದ ಪೌಡರ್, ಮತ್ತೆ ನಾವು ಗೋಣಿ ಚೀಲ ಅಂತ ಕರಿತೀವಿ ಕನ್ನಡದಲ್ಲಿ. ಗೋಣಿ ಚೀಲದ ಅದ್ರ ನಾರು ಕಟ್ಕೊಂಡು ಅದ್ರ ಜೊತೆ ಬೇವಿನ ಮರದ ಹೊಟ್ಟನ್ನ ಮಿಕ್ಸ್ ಮಾಡಿ ಕ್ಲೇ ತರ ಮಾಡ್ಕೊಂತೀವಿ. ಆ ಕ್ಲೇ ತರ ಒಂದ್ ಸೆಮಿ ಸಾಲಿಡ್ ಮಾಡ್ಕೊಂಡು ಅದನ್ನೇನ್ ಮಾಡ್ತೀವಿ, ಗೊಂಬೆಗೆ ನಮ್ಗೆ ಎಲ್ಲಿ ಹೈಲೈಟ್ಸ್ ಬೇಕು, ನೋಸ್ ಆಯ್ತು, ಕಣ್ಗಳಾಯ್ತು, ಫಿನಿಶಿಂಗ್ ಶೇಪ್ ಏನಿರುತ್ತೆ ಆ ಶೇಪ್ ನ ತರ ತಗೊಂಡು ಆಮೇಲೆ ಅದ್ರ ಮೇಲೆ ನಾವೇನ್ ಮಾಡ್ತೀವಿ, ಕಾಟನ್ ಬಟ್ಟೆ ಅಪ್ಲೈ ಮಾಡ್ತೀವಿ ವಿತ್ ಹೆಲ್ಪ್ ಆಫ್ ಇದು ಹುಣಸೆ ಬೀಜದ ಪೊಡಿ ಸರಿ ಅಂತ ಕರಿತೀವಿ ನಾವು. ಹುಣಸೆ ಪೌಡರ್ ಮಿಕ್ಸರ್ ಏನ್ ಮಾಡ್ತೀವಿ, ಅದ ರಾಗಿ ಇದು ಮಾಡ್ತಾರಲ್ವಾ, ರಾಗಿ ಅಂಬ್ಲಿ, ಅದಕ್ಕೆ ತಗೊಂಡ್ಬಂದು ಅದನ್ನ ಬಟ್ಟೆ ಜೋಡಿ ಮಿಕ್ಸ್ ಮಾಡಿ ಅದಕ್ಕೆ ಅಪ್ಲೈ ಮಾಡ್ತೀವಿ. ಇನ್ ಫ್ಯೂಚರ್ ಅಲ್ಲಿ ಅದು ಕ್ರ್ಯಾಕ್ಸ್ ಬರಲ್ಲ, ಅದು ಬಾಂಡಿಂಗ್ ತರ ಕ್ರಿಯೇಟ್ ಆಗಿ ಇನ್ ಬಿಟ್ವೀನ್ ಅಂದ್ರೆ ಏನಾದ್ರು ಬಿದ್ರೂ ಅದು ಕ್ರ್ಯಾಕ್ ಆಗಲ್ಲ. ಅದನ್ನ ಆಮೇಲೆ ಅದಕ್ಕೆ ಏನ್ ಮಾಡ್ತೀವಿ, ಚಾಕ್ ಪೌಡರ್ ಮತ್ತೆ ಮರದ ಗಮ್ ಬರುತ್ತಲ್ವಾ, ಅದನ್ನ ಮಿಕ್ಸ್ಚರ್ ಮಾಡಿ ಅದು ನಮ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಬುಳ್ದ ಅಂತ ಕರಿತೀವಿ. ಅದ್ರ ಮೇಲೆ 2 ಕೋಟ್ ಅಪ್ಲೈ ಮಾಡಿ ಅದನ್ನ ನೈವಾಗಿ ಅಂದ್ರೆ ಫುಲ್ ಫಿನಿಶಿಂಗ್ ಲೆವೆಲ್ ತಗೊಂಡ್ ಬರ್ತೀವಿ ಅದನ್ನ. ಸರ್, ಇದೆಲ್ಲ ಪ್ರಾಸೆಸ್ ಒಬ್ಬ ಆರ್ಟಿಸ್ಟ್ ಆಗಿ ಒಬ್ಬರೇ ಮಾಡ್ತಾರ, ಇಲ್ಲ ಬೇರೆ ಬೇರೆ ಒಂದೊಂದು ಇದು ಬೇರೆ ಬೇರೆ ಮಾಡ್ತಾರ? ಹಾ ಸರ್, ಎಲ್ಲ ಆರ್ಟಿಸ್ಟ್ ಒಬ್ಬರೇ ಮಾಡ್ಕೊಂತಾರೆ. ಕೆನ್ನಾಳಲ್ಲಿ ಒಬ್ಬ ಆರ್ಟಿಸ್ಟ್ ರಾ ಮೆಟೀರಿಯಲ್ ಇಂದ ಸ್ಟಾರ್ಟ್ ಮಾಡಿ ಫಿನಿಶಿಂಗ್ ಲೆವೆಲ್ ಪೇಂಟಿಂಗ್ ಫಿನಿಶಿಂಗ್ ವರ್ಗು ಅವರೇ ಮಾಡ್ಕೊಂತಾರೆ. ವಿತ್ ಪ್ಯಾಕಿಂಗ್ ಅವರೇ ಮಾಡ್ತಾರೆ. ಈ ಮಾಸ್ ಪ್ರೊಡಕ್ಷನ್ ಅಂತ ಬಂದಾಗ ಅವಾಗ ಫ್ಯಾಮಿಲಿ ಹೆಲ್ಪ್ ತಗೊಂತಾರ. ಮೀನ್ಸ್ ಬಟ್ಟೆ ಹಚ್ಚೋದಾಯ್ತು, ಆಮೇಲೆ ಬುಳ್ದ ಹಚ್ಚೋದಾಯ್ತು, ಅದನ್ನ ಏನ್ ಮಾಡ್ತಾರ ಲೇಡೀಸ್ ಮನೇಲಿ ಹೆಣ್ಮಕ್ಳು ಇರ್ತಾರಲ್ಲ ಅವ್ರ ಕಡೆ ಹೆಲ್ಪ್ ತಗೊಂಡು ಅದಕ್ಕೆ ಬಟ್ಟೆ ಹಚ್ಚೋದಾಯ್ತು, ಬುಳ್ದ ಹಚ್ಚೋದಾಯ್ತು, ಅದಕ್ಕೆ ಮೀನ್ಸ್ ಪೇಪರ್ ಮೀನ್ಸ್ ನೈಸ್ ಫಿನಿಶಿಂಗ್ ಬರ್ಬೇಕಲ್ಲ, ಹಾಗೆ ಸ್ಯಾಂಡ್ ಪೇಪರ್ ತಗೊಂಡು ಉಜ್ಜೋದಾಯ್ತು, ಅದನ್ನ ಮನೇಲಿರೋ ಹೆಣ್ಮಕ್ಳು ಜೋಡಿ ಹೆಲ್ಪ್ ಮಾಡ್ತಾರೆ. ಮೀನ್ಸ್ ಮಾಸ್ ಪ್ರೊಡಕ್ಷನ್ ಅಂತ ಬಂದಾಗ. ಸರ್, ನಿಮ್ಮ ಹೆಸರು? ನಾನು ಶ್ರೀನಿವಾಸ್ ಚಿತ್ರಗಾರ. ನಿಮ್ದು ಎಜುಕೇಶನ್ ಆಗಿರೋದು? ಸರ್, ನಾನು ಡಿಪ್ಲೊಮಾ ಇಂಜಿನಿಯರಿಂಗ್ ಮಾಡಿದ್ದು. ನಾ 8 ವರ್ಷ ಬೆಂಗಳೂರು ವರ್ಕ್ ಮಾಡಿ 4 ವರ್ಷದಿಂದ ಈ ಫೀಲ್ಡ್ ಅಲ್ಲಿ ಆಕ್ಟಿವ್ ಆಗಿ ವರ್ಕ್ ಮಾಡ್ತಾ ಇದ್ದೆ. ಅಂದ್ರೆ ಈ ಫೀಲ್ಡ್ ಅಲ್ಲಿ ಯಾಕೆ ನೀವು ಬೆಂಗಳೂರಲ್ಲಿ ಇದ್ದರೂ ಸಡನ್ ಆಗಿ ಈ ಒಂದು ಫೀಲ್ಡ್ ಅಲ್ಲಿ ಬಂದಿರೋದು? ಸರ್, ಆಕ್ಚುಲ್ ನಾನು ಕಾರಣಾಂತರದಿಂದ ಕಿನಾಳೆ ಬಂದಿದ್ದು. ನಂತರ ನನ್ನ ಫ್ಯಾಮಿಲಿ ಆರ್ಟ್ ಆಕ್ಚುಲಿ ಮನೆತನದ ಕಲೆ ಇದು. ಇದ್ರ ಮೇಲೆ ನಾನು ಪ್ರಾಕ್ಟೀಸ್ ಮಾಡ್ಬೇಕು, ಇದನ್ನ ಹೆಂಗಾರು ಅಟ್ಲೀಸ್ಟ್ ನಾನು ಕಲಿಬೇಕು ಇದನ್ನ ಅಂತೇಳಿ ಒಂದು ಸ್ಮಾಲ್ ಅಮೌಂಟ್ ಆಫ್ ಇಂಟ್ರೆಸ್ಟ್ ಇಂದ 6 ಮಂತ್ ಇನ್ವೆಸ್ಟ್ ಮಾಡಿದೆ. ಆಮೇಲೆ ಇದ್ರ ಮೇಲೆ ನಮ್ಗೆ ಇಂಟ್ರೆಸ್ಟ್ ಬೆಳೀತಾ ಹೋಗುತ್ತೆ. ಹಂಗೆ ಇಂಟ್ರೆಸ್ಟ್ ಬೆಳೀತಾ ಆಮೇಲೆ ಒಂದು ಗೆಸ್ಚರ್ ಬಂತು. ಓಕೆ, ಇವಾಗ ನೋಡಿ ಎಷ್ಟೊಂದ್ ಜನ ನಮ್ ತಾತ ಮುತ್ತಾತ ಕಾಲವಾಗಿ ಹೋಗಿದ್ದಾರೆ, ಬಟ್ ಅವ್ರು ಮಾಡಿರೋ ವರ್ಕ್ ಇನ್ನೂ ಚೆನ್ನಾಗಿದೆ. ಎಷ್ಟೊಂದ್ ಜನ ಇದು ದೇವಸ್ಥಾನದಲ್ಲಿ ಪೂಜೆ ಕೊಡ್ತಾ ಇದೆ ಅನ್ನೋದು. ಮೀನ್ಸ್ ನಮ್ ಅಜ್ಜ ಮುತ್ತಜ್ಜ ಮಾಡಿರೋ ವರ್ಕ್ಗಳು ಯಾರೋ ಬಂದು ಇಷ್ಟಾರ್ಥವನ್ನು ಬೇಡ್ಕೊಂಡು ಮೀನ್ಸ್ ಅವು ಆ ಲೆವೆಲ್ ಅಲ್ಲಿ ಪೂಜೆ ಕೆಲಸ ಮಾಡಿದ್ರು. ಬಟ್ ಇದು ನಮ್ ಸತ್ ಮೇಲೂ ನಾವು ಬದುಕೊಂತ ಪ್ರೊಫೆಷನಲ್. ಆಮೇಲೆ ಹೋಗ್ಬೇಕು, ನಾನು ಕೆಲಸ ಮಾಡ್ಬೇಕು, ಇದ್ರ ನಾನು ಕಲಿಬೇಕಂತ ಇಂಟ್ರೆಸ್ಟ್ ಇಂದ ಅರೌಂಡ್ 4 years ಇದ್ರ ಮೇಲೆ ಆಕ್ಟಿವ್ ವರ್ಕ್ ಮಾಡ್ತೀನಿ. ಈ 4 ವರ್ಷದಿಂದ ಇದನ್ನ ಕಲಿತಾ ಇದೀನಿ. ಇದನ್ನ ಪ್ರೊಫೆಷನಲ್ ಆಗಿ ತಗೋಬೇಕಂತ ಫುಲ್ ಡಿಸೈಡ್ ಮಾಡಿ ಇದನ್ನೇ ವರ್ಕ್ ಮಾಡ್ತಾ ಇದೀನಿ.